ವಕ್ಫ್ ಬೋರ್ಡ್ಗೆ ಯಾವ ಒಂದು ಇಂಚು ಜಮೀನು ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ವಕ್ಫ್ ಬೋರ್ಡ್ ಆಫೀಸ್ ಇದೆಯಲ್ಲ, ಆ ಆಫೀಸು ಸಹ ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ನಮ್ಮ ತಾತ ತಂದೆ ನಮ್ಮ ಎಲ್ಲರೂ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಿಮ್ಗೆ ಎಷ್ಟು ಹಕ್ಕಿದೆ ಈ ಜಲದಲ್ಲಿ, ಅಷ್ಟೇ ಹಕ್ಕು ನಮ್ಗಿದೆ. ನಾವು ಬಿಟ್ಟು ಹೋಗೋದಿಲ್ಲ, ನಾವು ದೇಶದಲ್ಲೇ ಇರ್ತೀವಿ, ಈ ಮಣ್ಣಲ್ಲೇ ಇರ್ತೀವಿ. ದೊಡ್ಡದಾಗಿ ನ್ಯೂಸ್ ಬಂತು ಆ ಪತ್ರಿಕೆಗಳಲ್ಲಿ, ಹೆಡ್ಲೈನ್ಸ್ ಅಲ್ಲಿ ಬಂತು, JPC ಚೇರ್ಮನ್ ವಿಸಿಟೆಡ್, ರೈತರೆಲ್ಲ ಬಂದು ದೂರು ಕೊಟ್ರು, ಹೀಗಾಯ್ತು ಹಾಗಾಯ್ತು ಅಂತೇಳಿ. ನಮ್ಮ ಸ್ನೇಹಿತರುಗಳೆಲ್ಲ ಭಾರಿ ಖುಷಿ ಆಗ್ಬಿಟ್ರು. ಓ ಆಯ್ತು, ನಮ್ಮ ಅಜೆಂಡಾ ನಾವು ಗೆದ್ದೇ ಬಿಟ್ಟಿವಿ 3 ಕ್ಷೇತ್ರಗಳಲ್ಲಿ ಅಂತ ಹೇಳಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇನ್ನು ಮುಂದೆನೂ ಸಹ ಇದು ಹಿಂದೂ ಮುಸಲ್ಮಾನ್ ಬಿಡ್ರಿ, ರಾಜ್ಯನ ಕಟ್ಟಣ. ಈ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಂಬರ್ 1 ಪ್ಲೇಸ್ಗೆ ನಾವೆಲ್ಲ ತಗೊಂಡು ಹೋಗೋಣ. ಕ್ಲಾರಿಫಿಕೇಶನ್. ಎಸ್, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಾನು ಹೆಚ್ಚಾಗಿ ಸಮಯವನ್ನು ತಗೊಳ್ಳೋದಿಲ್ಲ. ನಾನು ಯಾವುದೇ ರೀತಿ ಡಿಫ್ರೆನ್ಸಸ್ ಆಗಲಿ ನಿಮಗೆ ಟೀಕೆ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ವಕ್ಫ್ ಅಂತ ತಾವು ಮಾತನಾಡ್ತಾ ಇದ್ದೀರಿ. ವಕ್ಫ್ ಬೋರ್ಡ್ ಹೆಸರಲ್ಲಿ 1 ಎಕರೆ ಜಮೀನು ಇಲ್ಲ, 1 ಫುಟ್ ಜಮೀನು ಇಲ್ಲ, 1 ಸ್ಕ್ವೇರ್ ಫೀಟ್ ಜಮೀನು ಇಲ್ಲ. ಅದು ಒಂದು ಅರ್ಥ ಮಾಡ್ಕೊಳ್ಬೇಕು. ಇದು ಇರ್ತಕ್ಕಂಥದ್ದು ಸಂಸ್ಥೆಗಳು, ಯಾವುದೋ ದರ್ಗಾಗಳಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಂಜುಮನ್ಗಳಿರ್ಬೋದು, ಮಸ್ಜಿದ್ಗಳಿರ್ಬೋದು, ಈದ್ಗಾಗಳಿರ್ಬೋದು. ಆ ಇನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಆ ವ್ಯಾಪ್ತಿಗೆ ಬಂತಕ್ಕಂಥ ಆಸ್ತಿ ಏನಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ, ಅದರಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದರೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥ ಜವಾಬ್ದಾರಿ ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥದ್ದು. ವಕ್ಫ್ ಬೋರ್ಡ್ಗೆ ಯಾವ 1 ಇಂಚು ಜಮೀನು ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ಆ ವಕ್ಫ್ ಬೋರ್ಡ್ ಆಫೀಸ್ ಇದೆಯಲ್ಲ, ಆ ಆಫೀಸು ಸಹ ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ಈಗ ನಮ್ಮ ಸನ್ಮಾನ್ಯ ಹರಿಪ್ರಸಾದ್ರವರು ಪಾರ್ಲಿಮೆಂಟಲ್ಲಿ ಆಗಿದ್ದು ಕ್ವಶನ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಅದು ಯಾವಾಗ ಆಗಿದ್ದು? 27 ನವೆಂಬರು 2024, ಇನ್ನೂ 15 ದಿವಸದ ಹಿಂದೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಿದ್ದಿರೋ ಯಾರು? ಬಸವರಾಜ ಬೊಮ್ಮಾಯಿಯವರು. ಅದನ್ನು ಹೇಳಿಲ್ಲ ತಾವು. ಬಸವರಾಜ ಬೊಮ್ಮಾಯಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಇದು ಬೇರೆ ಯಾರು ಕೇಳಿಲ್ಲ. ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಸಂಸದರು, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಆ ಪ್ರಶ್ನೆ ಕೇಳಿದಾಗ ಅವ್ರು ಇದೂ ಕೇಳ್ಬೋದಾಗಿತ್ತು. ಎಷ್ಟು ರೈತರ ಜಮೀನು ವಕ್ಫ್ ಆಸ್ತಿ ಅಂತ ಬರೆದಿದೆ ಅಂತಲೂ ಕೇಳ್ಬೋದಾಗಿತ್ತು. ಅದು ಕೇಳಿಲ್ಲ ಅವರು. ಹಾಗಾಗಿ ಇದನ್ನು ತಾವು ಟ್ರಿಬ್ಯುನಲ್ ಬಗ್ಗೆ ಮಾತಾಡ್ತಿದ್ರಿ. ಟ್ರಿಬ್ಯುನಲ್ಲು ಒಂದ್ಸತಿ ತೀರ್ಮಾನ ಮಾಡಿದರೆ ಫೈನಲ್ ಅಂತೇಳಿ. ತಮ್ಮ ಇನ್ಫಾರ್ಮೇಷನ್ಗೆ ರಾಜ್ಯದಲ್ಲಿ 4 ಟ್ರಿಬ್ಯುನಲ್ಗಳಿದ್ದಾವೆ. ಬೆಂಗಳೂರಲ್ಲಿರ್ತಕ್ಕಂಥ ಟ್ರಿಬ್ಯುನಲ್ಲು, ಅಲ್ಲಿ ಜಡ್ಜ್ ಬಂದು ಸುಧಾ ಸೀತಾರಾಮ್ ಓಂಕರ್, ಆಯಮ್ಮ ಜಡ್ಜು. ಗುಲ್ಬರ್ಗ ಅಲ್ಲಿರ್ತಕ್ಕಂಥ ಟ್ರಿಬ್ಯುನಲಲ್ಲಿ ಶ್ರೀನಿವಾಸ್ ಅನ್ನೋದು ಡಿಸ್ಟ್ರಿಕ್ಟ್ ಜಡ್ಜು, ಅವ್ರ ಜಡ್ಜು. ಬೆಲ್ಗಾಮಲ್ಲಿರ್ತಕ್ಕಂಥ ಬೆಂಚಲ್ಲಿ ಶ್ರೀಮತಿ ಕಟಿಯಾನಿ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜ್. ಆಮೇಲೆ ಮೈಸೂರಲ್ಲಿರ್ತಕ್ಕಂಥ ಬೆಂಚಲ್ಲಿ ಗುರುರಾಜ್ ಸೋಮ ತಲ್ವಾರ್ ಅಂಥೇಳಿ ಅವರು ಡಿಸ್ಟ್ರಿಕ್ಟ್ ಜಡ್ಜ್. ನಿಮ್ಗೆ ಯಾಕೆ ಇಷ್ಟು ರೀತಿ ಅನುಮಾನ ಪಡ್ತೀರಿ? ಇವರೆಲ್ಲ ಡಿಸ್ಟ್ರಿಕ್ಟ್ ಜಡ್ಜು. ಇವ್ರಿಗೆ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅವರು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಸರ್ಕಾರ ರಿಕ್ವೆಸ್ಟ್ ಮಾಡ್ತಿದೆ. ಲಾ ಸೆಕ್ರೆಟರಿ ಒಂದು ರಿಕ್ವೆಸ್ಟ್ ಕೇಳ್ತಾರೆ, ಈ ರೀತಿ ಟ್ರಿಬ್ಯುನಲ್ಗೆ ಒಂದು ಜಡ್ಜ್ ಅಪಾಯಿಂಟ್ ಮಾಡಬೇಕಾಗ್ತದೆ ಅಂಥೇಳಿ. ಅವ್ರು ತೀರ್ಮಾನ ಮಾಡಿ ಕಳಿಸ್ತಾರೆ. ಅವ್ರ ಜೊತೆಗೆ ಸರ್ಕಾರದಿಂದ ಒಂದು ರಿಟೈರ್ಡ್ IAS ಆಫೀಸರು, IPS KS ಆಫೀಸರು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಹಿತಿ ಇರ್ತಕ್ಕಂಥದ್ದವ್ರಿಗೆ ಒಬ್ಬರನ್ನ ಮಾಡ್ತಾರೆ. ಒಬ್ಬ ಇಸ್ಲಾಮಿಕ್ ರಿಲಿಜಿಯಸ್ ಸ್ಕಾಲರ್ ಅವ್ರಿಗೆ ಒಬ್ಬರು ಮಾಡ್ತಾರೆ. ಬಟ್ ಇವತ್ತವರೆಗೂ ಈಗ ಮಾಡಿರ್ತಕ್ಕಂಥದ್ದು ಕೇವಲ ಬೆಂಗಳೂರಲ್ಲಿ ಒಬ್ಬ ರಿಟೈರ್ಡ್ ಆಫೀಸರ್ ಮೀರ್ ಅನೀಸ್ ಅಹಮದ್ ಅಂತ ಒಬ್ಬರಿದ್ದಾರೆ. ಆಮೇಲೆ ಗುಲ್ಬರ್ಗ ಅಲ್ಲಿ ಇಲಿಯಾಸ್ ಅಹಮದ್ ಅಂತ ಹೇಳ್ಬಿಟ್ಟು ARC ಗುಲ್ಬರ್ಗ ಈ ಸರ್ವಿಸಲ್ಲಿದ್ದಾರೆ, ಅಸಿಸ್ಟೆಂಟ್ ರೆಸಿಡೆನ್ಸ್ ಕಮಿಷನರ್ ಅವರಿದ್ದಾರೆ. ಅದು ಬಿಟ್ಟು ಬೇರೆ 2 ಟ್ರಿಬ್ಯುನಲಲ್ಲಿ ದೇರ್ ಆರ್ ನೋ ಮೆಂಬರ್ಸೇ ಇಲ್ಲ. ಆಮೇಲೆ ಇನ್ನೊಂದು ಸತಿ ನೀವು ಮಾತಾಡಿದ್ರಿ, ಎಷ್ಟು ಕೇಸಸ್ ಇದೆ ಅಂತ ಹೇಳ್ಬಿಟ್ಟು ಪೂಜಾರ್ ಅವರು ಮಾತಾಡಿದರು. ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ ಸುಪ್ರೀಂ ಕೋರ್ಟಲ್ಲಿ ಕೇವಲ 17 ಕೇಸಸ್. ಆಮೇಲೆ ನಿಮ್ಮ ಹೈಕೋರ್ಟಲ್ಲಿ ಇರ್ತಕ್ಕಂಥದ್ದು 904 ಕೇಸಸ್.
ಟ್ರಿಬ್ಯುನಲಲ್ಲಿ 4 ಟ್ರಿಬ್ಯುನಲ್ ಸೇರಿ ಇರ್ತಕ್ಕಂಥ ಕೇಸಸ್ಸು 1341 ಕೇಸಸ್. ಅದಕ್ಕೆ ಟೋಟಲ್ ಜಾಗದ ಬಗ್ಗೆ ಅದರಲ್ಲಿ ವಿವಾದ ಇರ್ತಕ್ಕಂಥದ್ದು ಕೇವಲ 5,000 ಎಕರೆ ಬಗ್ಗೆ. ಎಷ್ಟು ಎಕರೆ? 5,000 ಎಕರೆ. ಆಮೇಲೆ ಬೇರೆ ಡಿಸ್ಟ್ರಿಕ್ಟ್ ಜಡ್ಜ್, ಆಮೇಲೆ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಸೆಷನ್ ಜಡ್ಜು ಅಲ್ಲಿರ್ತಕ್ಕಂಥದ್ದು 1383 ಕೇಸಸ್. ಸೊ ಹಾಗಾಗಿ ಈ ಕೇಸಸ್ ಬಗ್ಗೆನೂ ಸಹ ತಾವು ದಯವಿಟ್ಟು ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು. ಆ ರೀತಿ ಇನ್ನೊಂದು, ಈ ಪ್ರಾಪರ್ಟಿಗಳೆಲ್ಲ ಮೊದಲಿಂದ ವಕ್ಫ್ ಬೋರ್ಡಲ್ಲಿ ಇರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸು. ಇದೆಲ್ಲ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸು. 1974 ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ, ಆ ನೋಟಿಫಿಕೇಶನ್ ಆದಮೇಲೆ ಸರ್ವೆ ಕಂಡಕ್ಟ್ ಮಾಡಿ, ಆವಾಗ ಇರ್ತಕ್ಕಂಥ ಅಡಿಷನಲ್ ಚೀಫ್ ಸೆಕ್ರೆಟರಿ ಸರ್ವೆ ಕಮಿಷನರ್ ಆಗಿದ್ರು, ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಡೆಪ್ಟಿ ಕಮಿಷನರ್ ಸರ್ವೆ ಕಮಿಷನರ್ ಆಗಿದ್ರು. ಅವರೆಲ್ಲ ಸರ್ವೆ ಮಾಡಿ ಇಷ್ಟು ಪ್ರಾಪರ್ಟೀಸ್ ಅಂತ ಹೇಳಿ ಟೋಟಲಿ ನಿಯರ್ಲಿ ಅಬೌಟ್ ನಮ್ಮ 1964 74ವರೆಗೆ, 1962 74ವರೆಗೆ 35,000 ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡಿದರು. ಮತ್ತು 78 2002ವರೆಗೆ ಅನದರ್ 11,000 ಪ್ರಾಪರ್ಟೀಸ್ ಸರ್ವೆ ಮಾಡಿ ತೀರ್ಮಾನಕ್ಕೆ ಬಂದರು. ಇಟ್ಸ್ ಟೋಟಲಿ 47,000 ಪ್ರಾಪರ್ಟೀಸ್ ಇಡೀ ರಾಜ್ಯದಲ್ಲಿ ವಕ್ಫ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ಬಿಟ್ಟು, ಇದನ್ನು ಕೊಟ್ಟಿದ್ಯಾರೋ, ಮಾಡಿದ್ಯಾರೋ, ನೋಟಿಫೈ ಮಾಡಿದ್ಯಾರೋ? ವಕ್ಫ್ ಬೋರ್ಡ್ ಮಾಡಲಿಲ್ಲ. ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಲಿಲ್ಲ. ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ. ಅದನ್ನು ಮಾಡಿದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್. ಸೊ ಇದನ್ನು ದಯವಿಟ್ಟು, ಈ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು. ಇದನ್ನು ನಾವು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ವಕ್ಫ್ ಬೋರ್ಡ್ ಕ್ಲೇಮ್ ಮಾಡೋಕ್ಕಾಗಲ್ಲ. ಯಾವಾಗ ನೋಟಿಫಿಕೇಶನಲ್ಲಿ ಬಂತು, ಸರ್ಕಾರದ ಗಜೆಟ್ ನೋಟಿಫಿಕೇಶನಲ್ಲಿ ಈ ಪ್ರಾಪರ್ಟೀಸು ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ವಕ್ಫ್ ಅಂತ ಯಾವಾಗ ಬರೆದು ನೋಟಿಫಿಕೇಶನ್ ರಿಲೀಸ್ ಆಯಿತು, ಅದು ಒಂದು ಡಾಕ್ಯುಮೆಂಟ್ ಬಂತು. ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಇದು ವಕ್ಫ್ ಪ್ರಾಪರ್ಟಿ ಅಂತೂ. ಆಮೇಲೆ ಇದಾದ್ಮೇಲೆನೂ ಟೋಟಲ್ ಈಗ ಹರಿಪ್ರಸಾದ್ ಅವರು ಹೇಳಿದರು 1,28,000 ಎಕರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಅಕಾರ್ಡಿಂಗ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್. ಈಗ ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಪರ್ಟೀಸ್ ಎಷ್ಟು? ಕೇವಲ 20,400 ಎಕರೆ. ಏನಾಯಿತು ಹಾಗಿದ್ರೆ? 1,08,000 ಪ್ರಾಪರ್ಟಿ ಅಲ್ಲ ಎಕರೆ ಜಾಗ. ಇನಾಮ್ ಅಬಾಲಿಷನ್ ಆಕ್ಟ್, ಲ್ಯಾಂಡ್ ಟ್ರಿಬ್ಯುನಲ್, ಗೌರ್ಮೆಂಟ್ ಎನ್ಕ್ರೋಚ್ಮೆಂಟ್ ಅದರೆಲ್ಲ ಹೊಟ್ಟೋಯಿತು. ಪ್ರೈವೇಟ್ ಪೀಪಲ್ ಎನ್ಕ್ರೋಚ್ಮೆಂಟ್ ಅಲ್ಲಿ ಮಾತ್ರ 17,000 ಎಕರ್ಸ್ ಇದೆ. 17,000 ಎಕರೆ ಇದೆ ದಟ್ ಈಸ್ ಬಿನ್ ಎನ್ಕ್ರೋಚ್ಡ್ ಬೈ ದ ಪ್ರೈವೇಟ್ ಪೀಪಲ್. ಸೊ ನಾವು ಇವತ್ತಿನ ದಿವಸ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಹೊಟ್ಟೋಗಿದೆ, ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ. ಲ್ಯಾಂಡ್ ರಿಫಾರ್ಮ್ ಅಲ್ಲಿ ಹೊಟ್ಟೋಗಿದೆ, ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ. ವಕ್ಫ್ ಅದಾಲತ್ ಮಾಡಿದ್ದು ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಜಾಗ, ವಕ್ಫ್ ಅಂತ ನಮೂದಿಸಿರ್ತಕ್ಕಂಥ ಜಾಗ, ಅದನ್ನು ದಯವಿಟ್ಟು ಖಾತೆ ಮಾಡಿ ಕೊಡಿ, ಮ್ಯೂಟೇಷನ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕಾಗಿ ಮಾಡಿದ್ದು. ಅದು ಆ ರೀತಿ ಎವ್ರಿ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಿದೆ ಅದಾಲತ್. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಫುಡ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ. ಅದೇ ರೀತಿ ಕರೆಸಿ ಅದು ಕರೆಯುವಾಗ ಕೇವಲ ಮೈನಾರಿಟೀಸ್ ಮಿನಿಸ್ಟರ್ ಮಾತ್ರ ಇರೋದಿಲ್ಲ, ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇರ್ತಾರೆ, ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ MLAs ಇರ್ತಾರೆ, ಎಲ್ಲ ಪಕ್ಷದ MLAs ಇರ್ತಾರೆ. ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ವಕ್ಫ್ ಅದಾಲತ್ ಮಾಡಿರ್ತಕ್ಕಂಥದ್ದು. ಸೊ ಕೇವಲ ಇವ್ರು ಕೂತ್ಕೊಂಡು ಬರೀ ಡೆಪ್ಟಿ ಕಮಿಷನರು ಇವರು ತಹಸೀಲ್ದಾರ್ ಕೂತ್ಕೊಂಡು ಅದಾಲತ್ ಮಾಡಿದ್ದಲ್ಲ. ಸೊ ಇದನ್ನೆಲ್ಲ ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಬೇಕು. ಈಗ ನಮ್ಮ ಮುಂದೆ ಬಂದಿರತಕ್ಕಂಥದ್ದು, ನಾವು ಯಾತಕ್ಕಾಗಿ ಈ ರೀತಿ ತಾವು ನಮ್ಮ ವಕ್ಫ್ ಬಗ್ಗೆ ಆಗಲಿ ಈ ಒಂದು ಅನುಮಾನಗಳು ಯಾಕಾಗಿ ಬರ್ತಾ ಇದೆ ಅಂತ ನೋಡಿದಾಗ, ನಿಜವಾಗಲೂ ಒಂದೊಂದು ಕಡೆ ಈಗ ತಾವು ನಾಯಕರು ಹೇಳಿದ್ರಿ ನಾವು ಸಂವಿಧಾನಕ್ಕೆ ಭದ್ರವಾಗಿದ್ದೀವಿ ಅಂಥೇಳಿ. ಆಮೇಲೆ ಸಂವಿಧಾನದಲ್ಲಿ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ, ಮಾತನಾಡೋದಕ್ಕೆ ಅವಕಾಶ ಇದೆ,
ನಮ್ಮ ರಿಲಿಜನ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಅದೆಲ್ಲ ಇದ್ದಾಗ ಕೇವಲ ನಮ್ಮ ಬಗ್ಗೆ ಯಾಕೆ ನೀವು ಗುರಿ ಮಾಡ್ಕೊಂಡಿದ್ದೀರಿ? ಒಂದು ಸತಿ ಹಿಜಾಬ್ ಅಂತೂ ಬರ್ತೀರಾ, ಒಂದು ಸತಿ ತ್ರಿಬಲ್ ತಲಾಕ್ ಅಂತೂ ಬರ್ತೀರಾ, ಒಂದು ಸತಿ ಹಲಾಲ್ ಅಂತೂ ಬರ್ತೀರಾ, ಒಂದು ಸತಿ ಅಜಾನ್ ಅಂತೂ ಬರ್ತೀರಾ, ಒಂದು ಸತಿ ಗೌಹತ್ಯೆ ಅಂತೂ ಬರ್ತೀರಾ. ಒಂದು ಸತಿ ಗೌಹತ್ಯೆ ಮಾಡೋರು ಎಲ್ಲ ಶ್ರೀಮಂತರು, ಯಾವ ಜನ ಮುಸಲ್ಮಾನರಲ್ಲ. ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಯಾರು ಲಿಸ್ಟ್ ತೆಗೆದು ನೋಡಿ. ಅವ್ರು ಗೌಹತ್ಯೆ ಮಾಡಲ್ಲ, ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತೀರಾ ಅವ್ರಿಗೆ? ಅವ್ರು ಎಷ್ಟು ಸಾವಿರಾರು ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಸೊ ಈ ರೀತಿ ಯಾತಕ್ಕಾಗಿ ಸಮಾಜದಲ್ಲಿ ನೀವೇ ಹೇಳಿದ್ರಿ ನಾವು ಸಂವಿಧಾನದ ಮುಂದೆ ಅದನ್ನು ಭದ್ರವಾಗಿದ್ದೀವಿ, ಕಮಿಟೆಡ್ ಆಗಿರ್ತೀವಿ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಒಪ್ಕೊಂಡಿದ್ದೀವಿ, BJPಯಲ್ಲಿನ 5 ಇದರಲ್ಲಿ ಅಂಥೇಳಿ ಮಾತನಾಡ್ತೀರಿ. ಒಂದ್ಸತಿ ಇದು ಮಾತಾಡ್ತೀರಿ, ಇನ್ನೊಂದು ಸತಿ ನೋಡಿದಾಗ ಗೋಲ್ವರ್ಕ್ ಅವ್ರು ಏನಂತಾರೆ, ನಾವು ಸಂವಿಧಾನನ ಅದನ್ನು ಒಪ್ಪೋದಿಲ್ಲ ಅಂತಾರೆ. ಸೊ ಈ ವಿವಾದಗಳು ನಿಮ್ಮಲ್ಲೇ ಇದೆ. ಸೊ ಅದರ ಬಗ್ಗೆನೂ ನಾನು ಟಚ್ ಮಾಡಕ್ಕೆ ಹೋಗಲ್ಲ, ಅದರ ಬಗ್ಗೆನೂ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ, ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಕೇವಲ ಒಂದು ಈ ಇಶ್ಯೂನ ತಗೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಜನ, ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರಿ ಅಣ್ಣ ತಮ್ಮದರಾಗಿ ನಾವು ಬಾಳ್ತಾ ಇದ್ದೀವಿ, ಪ್ರೀತಿ ವಿಶ್ವಾಸದಿಂದ ನಾವು ಬಾಳ್ತಾ ಇದ್ದೀವಿ. ಅದರಲ್ಲಿ ನೀವು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಚುನಾವಣೆ ನಡೀತಾ ಇತ್ತು ಶಿಗ್ಗಾಂವ್ದು, ನಾವು ಜಮೀರ್ ಸಾಹೇಬರೆಲ್ಲ ಪ್ರಚಾರ ಮಾಡಿ ವಾಪಸ್ ಬರ್ತಾ ಇದ್ದೀವಿ. ನಮ್ಗೆ ಫೋನ್ ಬಂತು, ಇದು ಯಾವುದೋ ಹಾವೇರಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದು ವಿಲೇಜಲ್ಲಿ ಗ್ರಾಮದ ಹೆಸರು ನಾನು ಮರಿತಾ ಇದ್ದೀನಿ. ಈ ರೀತಿ ಮನೆಗಳು ನುಗ್ಗಿ ಎಲ್ಲರಿಗೂ ಹೊಡೆದಿದ್ದಾರೆ, ಹೊಡೆದು ಅವ್ರಿಗೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ದಯವಿಟ್ಟು ಹೆಚ್ಚಾಗಿ ಪೊಲೀಸ್ಗೆ ಹಾಕ್ಲಿಕ್ಕೆ ಹೇಳಿ ಅಂಥೇಳಿ ಅಲ್ಲಿಂದ ಯಾರೋ ಫೋನ್ ಮಾಡಿದರು. ಆಮೇಲೆ ನಾವು SP ಗೆ ಫೋನ್ ಮಾಡಿ ಅಲ್ಲಿ ಇಮಿಡಿಯೇಟಾಗಿ ಹೋಗಿ ನೋಡಿ ಏನಾಗಿದೆ ಅಂದಾಗ ಅಲ್ಲಿ SP ಹೋಗ್ಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದರು, ಸರ್ ಅದು ನಿಜ, ಎಲ್ಲರ ಮನೆಗಳಿಗೆ ಹೋಗಿ ಹೊಡೆದಿದ್ದು ನಿಜ, ಅವ್ರಿಗೆಲ್ಲ ನಾವು ಹಾಸ್ಪಿಟಲ್ಗೆ ಬಲವಂತವಾಗಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀವಿ, ಅವ್ರಿಗೆ ನಾವು FIR ಕೊಡಿ, ಕಂಪ್ಲೇಂಟ್ ಕೊಡಿ ಅಂತ ಕೇಳಿದಾಗ ಇಲ್ಲ ನಾವು ಕಂಪ್ಲೇಂಟ್ ಕೊಡಲ್ಲ, ನಾವು ಅಲ್ಲೇ ಬಾಳ್ಬೇಕು, ಅವ್ರ ಜೊತೆಗೆ ನಾವು ಇರಬೇಕು, ನಾವು ಕಂಪ್ಲೇಂಟ್ ಕೊಡಲ್ಲ ಅಂತೇಳಿ ಅವ್ರು ಕೊಟ್ಟಿಲ್ಲ ಸರ್. ಸೋಮೋಟು ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಅಂತ ಹೇಳಿದರು SP ಅವರು. ಕೇಳ್ಕೊಳ್ಳಿ ನೀವು, ಬೇಕಾದರೆ ಪೂಜಾರು ನಿಮಗೂ SP ಗೊತ್ತು, ನಾರಾಯಣ ಸ್ವಾಮಿ ಅವರು ಕರೆಸಿ, ಯಾರ ಅಪೋಸಿಷನ್ ಲೀಡರ್ ಆಗಿದ್ರಿ ತಾವು, ಅವ್ರನ್ನ ಕರೆಸಿ ಕೇಳಿ. ಕಂಪ್ಲೇಂಟ್ ಕೊಡ್ಲಿಕ್ಕೂ ತಯಾರಾಗಿರಲಿಲ್ಲ. ಅವ್ರು ಏನಂದ್ರು, ನಾವು ಅಲ್ಲೇ ಬಾಳ್ಬೇಕಾಗಿರ್ತಕ್ಕಂಥದ್ದು, ನಾವು ಆ ಜಾಗದಲ್ಲಿ ಇರ್ತಕ್ಕಂಥ ಜನ, ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ ಅಂತೇಳಿ. ಏನು ಕಾರಣ ಏನು? ಆ ಒಂದು ಭಜನಾ ಮಂದಿರ ಏನಿದೆ ಅದು ರೆಕಾರ್ಡಲ್ಲಿ ವಕ್ಫ್ ಅಂತೂ ಬಂದಿದೆಯಂತೆ ಆ ಭಜನಾ ಮಂದಿರ. ಅದಕ್ಕೆ ಒಬ್ಬ ಸೆಕ್ರೆಟರಿ, ಅಂಜುಮನ್ ಸೆಕ್ರೆಟರಿ ಮಾತಾಡ್ತಾ, ಇದು ಭಜನಾ ಮಂದಿರನೂ ನಮ್ಮ ಒಬ್ಬೊಡ್ದು ಆಸ್ತಿಯಾಗಿದೆ ಅಂತೇಳಿ, ಅದು ಕೊಡಿ ಅಂತ ಕೇಳಿಲ್ಲ, ಅದು ಬೇಕು ಅಂತ ಹೇಳಿಲ್ಲ. ಅದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಆ ಸನ್ನಿವೇಶದಲ್ಲಿ ಹೋಗಿ ಹೊಡೆದ್ರು. ದಿಸ್ ಈಸ್ ಅ ಸಿಚುವೇಶನ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತಿರ್ತಕ್ಕಂಥ ಜನ. ನಾವು ಯಾವುದೇ ರೀತಿ ಈಗ ನೀವು ನೋಡಿದಾದರೆ 224 ಕಾನ್ಸ್ಟಿಟ್ಯುನ್ಸಿ ಇದ್ದಾವೆ. 224 ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಲ್ಲ ಕಾನ್ಸ್ಟಿಟ್ಯುನ್ಸಿಯಲ್ಲಿ 1,000 ಜನನಿಂದ ಹಿಡಿದು 1,50,000 ಜನವರೆಗೂ ಓಟ್ ಇರ್ತದೆ ಮುಸಲ್ಮಾನರದ್ದು. ನಾವು ಎಲ್ಲ ಕಡೆ ಏನಾದರೂ ಹೋಗಿ ಮುಸಲ್ಮಾನರು ಸಪ್ರೇಟಾಗಿ ವೋಟ್ ಮಾಡಬೇಕು ಅಂತ ಕೇಳ್ತೀವ? ರಾಜಕಾರಣದಲ್ಲಿ ಕೆಲವರು ನಮ್ಮ ಮುಖಂಡರುಗಳು BJPಯಲ್ಲೂ ಇರ್ತಾರೆ, ಕೆಲವರು JDS ಅಲ್ಲೂ ಇರ್ತಾರೆ, ಕೆಲವರು ಕಾಂಗ್ರೆಸ್ನವರು ಇರ್ತಾರೆ. ನಮಗೆ ಯಾರು ಸೇಫ್ ಗಾರ್ಡ್ ಮಾಡ್ತಾರೆ, ನಮ್ಮ ಒಂದು ಪ್ರೊಟೆಕ್ಷನ್ ಯಾರು ಕೊಡ್ತಾರೆ, ಅವ್ರ ಜೊತೆಗೆ ಹೆಚ್ಚಾಗಿ ನಾವು ಇರ್ತೀವಿ. ಅದು ತಾವು ಈ ಆ ಸನ್ನಿವೇಶ ಆಗಿದೆ. ನೀವೇನು ತಿಳ್ಕೊಂಡ್ಬಿಟ್ಟಿದ್ರಿ, ಈ ಮುಸಲ್ಮಾನರು ನಮಗೆ ವೋಟ್ ಮಾಡಲ್ಲ, ಇವ್ರಿಗೆ ಖಾಲಿ ಮಾಡಬೇಕು, ಇವ್ರಿಗೆ ಖಾಲಿ ಮಾಡಿದರೆ ನಾವು ಸ್ವತಂತ್ರವಾಗಿ ಆ ತೀರ್ಮಾನಕ್ಕೆ ನೀವು ಬಂದ್ಬಿಟ್ಟಿದ್ದೀರಿ. ಅಲ್ಲಲ್ಲ, ಆ ತೀರ್ಮಾನಕ್ಕೆ ತಾವು ಬಂದ್ಬಿಟ್ಟಿದ್ದೀರಿ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವು, ರಾಷ್ಟ್ರಪತಿ ಈ ದೇಶದಲ್ಲಿ ಸಾಧ್ಯನೇ ಇಲ್ಲ.
ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವು, ನಮ್ಮ ತಾತ ತಂದೆ ನಮ್ಮ ಎಲ್ಲರೂ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು, ಹೋರಾಟದಲ್ಲಿ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು, ಬಲಿದಾನ ಕೊಟ್ಟಿರ್ತಕ್ಕಂಥದ್ದು. ನಿಮ್ಗೆ ಎಷ್ಟು ಹಕ್ಕಿದೆ ಈ ಜಲದಲ್ಲಿ ಅಷ್ಟೇ ಹಕ್ಕು ನಮ್ಗಿದೆ. ನಾವು ಬಿಟ್ಟು ಹೋಗೋದಿಲ್ಲ. ನೀವು ಎಷ್ಟೇ ಏನೇ ಮಾಡಿದ್ರು ಸಹ ನಾವು ದೇಶದಲ್ಲೇ ಇರ್ತೀವಿ, ಈ ಮಣ್ಣಲ್ಲೇ ಇರ್ತೀವಿ. ನಮ್ಮ ಈ ಮಣ್ಣು ನಾವು ಬಿಟ್ಟು ಹೋಗೋದೇ ಇಲ್ಲ. ಅದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲೇ ಸಾಯ್ತೀವಿ ಅಂತ ನಾವು ಹೇಳೋದು ಇಲ್ಲ. ನಮ್ಮಷ್ಟೇ ಹಕ್ಕು ನಿಮಗೂ ಇದೆ, ಪ್ರಶ್ನೆನೇ ಇಲ್ಲ. ನಿಮ್ಮನ್ನು ಹೋಗುವಂತೂ ಹೇಳೋದಿಲ್ಲ ನಾವು. ಈಗ ಆ ಪ್ರಶ್ನೆ ಉದ್ಭವ ಆಗಲ್ಲ. ಆದ್ರೆ ರೈತರ ವಿಚಾರದಲ್ಲಿ ಆಗಿರೋದನ್ನೇ ಪ್ರಶ್ನೆ ಆಗಿರೋದು. ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮಾಡಿ ಸರ್, ನಿಮ್ಮಲ್ಲಿ ಒಂದು ಮನವಿ. ತಾವು ಅಧ್ಯಕ್ಷರಾಗಿದ್ದೀರಿ, ಯಾವುದೇ ಒಂದು ನಿಲುವಳಿ ಸೂಚನೆಗಳಿರ್ಬೋದು, ಏನೋ ಒಂದು ವಿಷಯ ಬಂದಾಗ ದಯವಿಟ್ಟು ಅದನ್ನು ಫಸ್ಟು ನಾವು ಅದರ ಬಗ್ಗೆ ನೋಡಬೇಕು ಸರ್. ಇದರಿಂದ ಏನೂ ತೊಂದರೆ ಆಗಬಾರ್ದು. ಈಗ ಇದರಲ್ಲಿ ಹೇಳಿರ್ತಕ್ಕಂಥದ್ದು ಈಗಾಗಲೇ 21,000ಕ್ಕೂ ಹೆಚ್ಚು ಆಸ್ತಿಗಳನ್ನು ವಫ್ ತನ್ನ ಆಸ್ತಿ ಅಂತೂ ಘೋಷಿಸಿ ಬದಲಾವಣೆ ಮಾಡಲಿಕ್ಕೆ ಹೋಗಿದೆ ಅಂತ ಹೇಳಿ. ಅದು ಯಾವುದು 21,000 ಆಸ್ತಿಗಳು ಅಂತ ಹೇಳಿ. 21,000 ಬೇಡ, 1,000 ಹೇಳಿ, ಇಲ್ಲ 101 ಆಸ್ತಿಗಳು ಹೇಳಿ, ಇಂಥ ಆಸ್ತಿಗಳು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ. ಇದನ್ನ ಅಶಾಂತಿ ಮಾಡ್ತಕ್ಕಂಥದ್ದು ಇದು ನೀವು ಸೃಷ್ಟಿ. ಅದು ಎಲ್ಲಿ ಮಾಡ್ತಾ ಇದ್ದೀರಿ? ಸದನದಲ್ಲಿ ಮಾಡ್ತಾ ಇದ್ದೀರಿ. ಈ ಸದನದಲ್ಲಿ ಏನ್ ಸಂದೇಶ ಕೊಡ್ತಾ ಇದೆ? ನೀವು ಒಂದ್ ಕಡೆ ಹೇಳ್ತೀರಾ ನಾವು ಅಶಾಂತಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಟ್ ಇದನ್ನ 21,000 ಅಲ್ಲ 21,000 ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಘರ್ಷಣೆ ಆಗ್ಬೇಕಾಗಿತ್ತು. 21,000 ಅಂತ ಹೇಳಿದ್ರೆ. ಆಮೇಲೆ ಸರ್ ಇನ್ನೊಂದು, ಇದು ವಕ್ಫ್ ಬೋರ್ಡ್ಗೆ ಏನಾದ್ರು ಅಥಾರಿಟಿ ಇದೆಯಾ ಸರ್? ಪಾನಿ ಬದಲಾವಣೆ ಮಾಡೋದಾಗ್ಲಿ, ಖಾತಾ ಬದಲಾವಣೆ ಮಾಡೋದಾಗ್ಲಿ, RTCಯಲ್ಲಿ ಆಗಲಿ, ಮುಟೇಶನ್ ಆಗಲಿ, ಇದು ಯಾರು MLA ಇದೆಯಾ? ಇಲ್ಲ ಮಂತ್ರಿಗಳಿಗಿದ್ಯಾ? ಆ ಅಧಿಕಾರ ಮಂತ್ರಿಗಳಿಗಿದ್ಯಾ? ಮಂತ್ರಿಗಳಿಗೂ ಇಲ್ಲ, ಚೀಫ್ ಮಿನಿಸ್ಟರ್ಗೂ ಇಲ್ಲ. ಬದಲಾವಣೆ ಮಾಡ್ತಕ್ಕಂಥದ್ದು ಅಧಿಕಾರ ಚೀಫ್ ಮಿನಿಸ್ಟರ್ಗೂ ಇಲ್ಲ. ಅದು ಬದಲಾವಣೆ ಮಾಡಬೇಕಾದ್ರೆ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡೆಪ್ಟಿ ಕಮಿಷನರು ಪರಿಶೀಲನೆ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟು, ಸರ್ವೆ ಮಾಡಿದಾಗಲೂ ಅಷ್ಟೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನ್ದಾರು ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಅವ್ರದ್ದೇನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅದನ್ನ ಸ್ವೀಕಾರ ಮಾಡಿ ಅವ್ರನ್ನ ಅದೆಲ್ಲ ಪ್ರೊಸೀಜರ್ ಮಾಡಿನೇ ಇದೆಲ್ಲ ಆಗಿರ್ತಕ್ಕಂಥದ್ದು. ಆ ಪ್ರೊಸೀಜರ್ ಎಲ್ಲ ಮಾಡಿನೇ ಮಾಡಿರ್ತಕ್ಕಂಥದ್ದು. ವಿತೌಟ್ ಪ್ರೊಸೀಜರ್ ಮಾಡಕ್ ಬರೋದಿಲ್ಲ. ಈಗ ಏನಾದ್ರು ನೀವು ಈ ರೀತಿ ತಪ್ಪಾಗಿದೆ ಅಂತ ಹೇಳಿದ್ರೆ ನೀವು DCಗೆ ಹೋಗಿ ಒಂದು ಕೇಳ್ಬೋದಲ್ಲ, ಯಾಕಪ್ಪ ಈ ರೀತಿ ಮಾಡಿದ್ರಿ ಅಂತ ಹೇಳಿ. ಯಾವ್ದಾದೊಂದು ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗಿ ಕ್ವಶನ್ ಮಾಡ್ಬೇಕಲ್ಲ, ಯಾಕಪ್ಪ ನೀವು ಮಾಡಿದ್ರಿ ಅಂತ ಹೇಳಿ. ಅವರು ಯಾರಾದ್ರೂ ರೈತರಿಗೆ ಮೋಸ ಆಗಿದ್ರೆ, ಈಗ ಒಂದು ರುದ್ರಪ್ಪ ಅಂತ ಹೇಳ್ಬಿಟ್ಟು ಹಾವೇರಿದ ಒಂದು ರೈತರು, ಅದರ ಬಗ್ಗೆ ಚರ್ಚೆ ಆಯಿತು. ಅದರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸಲ್ಲಿ ಟ್ವಿಟರಲ್ಲಿ ಕಾಮೆಂಟ್ ಮಾಡಿದರು. ಆಮೇಲೆ ಯಾವಾಗ ಸತ್ಯ ಗೊತ್ತಾಗ್ಬಿಡ್ತು ಇಮಿಡಿಯೇಟ್ ಆಗಿ ಅದನ್ನು ವಿಡ್ರಾ ಮಾಡಿಕೊಂಡ್ರು, ಡೆಲೀಟ್ ಮಾಡಿಬಿಟ್ರು. ಕಾರಣ ಏನು? ಅಲ್ಲಿ ಡೆಪ್ಟಿ ಕಮಿಷನರು, ಸೂಪ್ರಿಡೆಂಟ್ ಆಫ್ ಪೊಲೀಸು ಕ್ಲಾರಿಫಿಕೇಶನ್ ಕೊಟ್ಟರು. ಏನು? ಆ ಸರ್ವೆಯಲ್ಲಿ ಟೋಟಲಿ 8 ಎಕರೆ ಇತ್ತು, 4 ಎಕರೆ ಬಂದು ರುದ್ರಪ್ಪ ಅವರ ಆಸ್ತಿ, ಇನ್ನೊಂದು 4 ಎಕರೆ ಬಂದು ಡಿಸ್ಪ್ಯೂಟ್ ಇದೆ, ಕೇಸ್ ನಡೀತಾ ಇದೆ, ಅದು ವಕ್ಫ್ ಅಂತ ಹೇಳ್ಬಿಟ್ಟು ಅದು 4 ಎಕರೆ. ಈ 4 ಎಕರೆ ಅವ್ರ ಆಸ್ತಿ ಏನಿತ್ತು ಆ ಆಸ್ತಿ ಮಾರ್ಟಿಗೇಜ್ ಮಾಡಿ ಬ್ಯಾಂಕಿಂದ ಸುಮಾರು ದುಡ್ಡು ತಗೊಂಡಿದ್ರು ಅವರು, ICIC ಬ್ಯಾಂಕಿಂದ. ಮತ್ತೆ ಅವ್ರು ಕಟ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಬ್ಯಾಂಕ್ ನೋಟಿಸ್ ಬಂದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಪಂಚನಾಮ ಆಯಿತು. ಪಂಚನಾಮದಲ್ಲಿ ಅವ್ರ ತಂದೆಯವರು ಎಲ್ಲರೂ ಅದನ್ನು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಯಾವಾಗ ಇದು ಸತ್ಯ ಗೊತ್ತಾಗಿದ್ದ ತಕ್ಷಣ ತೇಜಸ್ವಿ ಸೂರ್ಯ ಅವರು ಡೆಲೀಟ್ ಮಾಡಿಕೊಂಡ್ರು. ಅದು ಡೆಲೀಟ್ ಮಾಡಿಕೊಂಡ್ರು. ದಟ್ ಈಸ್ ಐ ಅಪ್ರಿಷಿಯೇಟ್ ಹಿಮ್ ವೆನ್ ಹಿ ಗಾಟ್ ಟು ನೋ ದ ಟ್ರೂತ್. ಬಟ್ ಅದನ್ನು ಇವತ್ತು ನೀವು ಪ್ರಸ್ತಾಪ ಮಾಡ್ತೀರಾ. ಅದೇ ರೀತಿ ನಮ್ಮ ಅಪೋಸಿಷನ್ ಲೀಡರು ನಾರಾಯಣ ಸ್ವಾಮಿ, ಭಾರಿ ಒಳ್ಳೆ ಸ್ನೇಹಿತರು,
ಅವರು ಚಿಂತಾಮಣಿ ಬಗ್ಗೆ ಹೇಳಿದರು. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಸುಧಾಕರ್ ಅದೆಲ್ಲ ನಿಮ್ಮನ್ನು ರಿಪ್ಲೈ ಕೊಟ್ಟಿದ್ದಾರೆ. ಬೇಕಾದರೆ ನಾವು ನೀವು ಮಾತಾಡಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಟೈಮ್ ನಾನು ವ್ಯರ್ಥ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟು, ರೈಟ್, ನಿಮಗೆ ಸಮಾಧಾನ ಇಲ್ವಾ? ನೀವು ಕೇಳಿ, ಆಸ್ ಎ ಅಪೋಸಿಷನ್ ನಿಮಗೆ ಎವ್ರಿ ರೈಟ್ ಇದೆ, ನೀವು ಕೇಳ್ಬೋದು. ಆಯಿತು, ಜುಡಿಷಿಯಲ್ ಎನ್ಕ್ವೈರಿ ಮಾಡಿ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಬಿಟ್ಟು ಸತ್ಯ ತಗೊಳ್ಳು ಆಚೆ ಬರಲಿ ಅಂತ ಕೇಳಿ, ಅದು ಸಾಗುತ್ತಾ ಮಾಡ್ತೀವಿ ನಾವು. ಸುಮ್ಮನೆ ನೀವು ಹಿಂದೂ ಮುಸಲ್ಮಾನ್ ಅನ್ನೋದು ದಯವಿಟ್ಟು ನಿಲ್ಲಿಸಿ, ದಯವಿಟ್ಟು ಇದಕ್ಕೆ ಹೆಣ್ಣು ಮಾಡಿ, ಇನ್ನು ಮುಂದೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಈಗಾಗಲೇ ನಾವು ನೋಡಿದ್ದೀವಿ, ಇದು ಪ್ರಿಯಾಂಬಲ್, ಯಾವುದಕ್ಕೂ ಒಂದು ಪ್ರಿಯಾಂಬಲ್ ಬೇಕಲ್ಲ. ಆ JPCಗೆ ಒಂದು ಪ್ರಿಯಾಂಬಲ್ ಇದು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡ್ತಾರೆ ಸರ್, ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ತಾವು ಮಾಡ್ತೀರಾ, ತಮ್ಮ ಅಧಿಕಾರಕ್ಕೆ ಬರ್ತದೆ. ಏನೋ ಅದು ಹೌಸ್ ಕಮಿಟಿ ಮಾಡಿದಾಗ ಅದಕ್ಕೊಂದು ಚೇರ್ಮನ್ ಮಾಡ್ತಾರೆ. ಯಾವುದೇ ಒಂದು ಕಮಿಟಿ ಯಾವುದೇ ಒಂದು ಜಾಗಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಕೇವಲ ಚೇರ್ಮನ್ ಹೋಗ್ತಾರಾ, ಇಲ್ಲ ಕಮಿಟಿ ಸದಸ್ಯರ ಜೊತೆಗೆ ಹೋಗ್ತಾರಾ ಸರ್? ಸರಿ, ಸದಸ್ಯರ ಜೊತೆಗೆ ಹೋಗ್ಬೇಕಲ್ಲ. ಬಿಜಾಪುರಲ್ಲಿ ಕರೆಸ್ತಾರೆ ಅವರು, ಕೇವಲ ಚೇರ್ಮನ್ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಸೃಷ್ಟಿ ಮಾಡ್ತಾರೆ. ಕಾರಣ ಏನು? ಅವಾಗ 3 ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಇತ್ತು. ದೊಡ್ಡದಾಗಿ ನ್ಯೂಸ್ ಬಂತು, ಆ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸಲ್ಲಿ ಬಂತು. JPC ಚೇರ್ಮನ್ ವಿಸಿಟೆಡ್, ರೈತರೆಲ್ಲ ಬಂದು ದೂರು ಕೊಟ್ಟರು, ಹೀಗಾಯಿತು ಹಾಗಾಯಿತು ಅಂತೇಳಿ. ನಮ್ಮ ಸ್ನೇಹಿತರುಗಳೆಲ್ಲ ಭಾರಿ ಖುಷಿಯಾಗ್ಬಿಟ್ರು. ಓ ಆಯಿತು, ನಮ್ಮ ಅಜೆಂಡಾ ನಾವು ಗೆದ್ದೇ ಬಿಟ್ಟಿವಿ 3 ಕ್ಷೇತ್ರಗಳಲ್ಲಿ ಅಂಥೇಳಿ. ಈ ರಾಜ್ಯದ ಜನ ತೀರ್ಮಾನ ಕೊಟ್ಟರು. ಈ ರಾಜ್ಯದ ಜನ ಈ ರೀತಿ ನೀವು ಸೃಷ್ಟಿ ಮಾಡೋದು ನಾವೆಲ್ಲ ನಂಬೋದಿಲ್ಲ. ನಾವು ಅಣ್ಣ ತಮ್ಮದರಾಗಿ ಬಾಳ್ತಕ್ಕಂಥ ಜನ ನಾವು. ಈ ರಾಜ್ಯದ ಜನ ತೀರ್ಮಾನ ಕೊಟ್ಟರು, 3 ಕ್ಷೇತ್ರ ಕಾಂಗ್ರೆಸ್ ಗೆಲ್ತು. ಸೊ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇನ್ನು ಮುಂದೆನೂ ಸಹ ಇದು ಹಿಂದೂ ಮುಸಲ್ಮಾನ್ ಬಿಡ್ರಿ, ರಾಜ್ಯನ ಕಟ್ಟಣ. ಈ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಂಬರ್ 1 ಪ್ಲೇಸ್ಗೆ ನಾವೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ತಿಪ್ಪೇಸ್ವಾಮಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.